ರಾಣಾ ಸಂಘ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಯಾರು ಈ ರಾಣಾ ಸಂಘ? ಇದನ್ನು ಕೂಡ ಗಮನಿಸೋಣ. ಸಿಸೋದಿಯಾ ವಂಶ ಏನಿದೆ, ಇದು ರಜಪೂತರ ವಂಶ. ನಮ್ಮ ದೇಶವನ್ನ, ಭಾರತವನ್ನ ಉಳಿಸಿರೋದ್ರಲ್ಲಿ ಇವತ್ತೇನು ಭಾರತ ಉಳಿದಿದೆ ಅದಕ್ಕೆ ಇಬ್ಬರು ಪ್ರಮುಖ ವ್ಯಕ್ತಿಗಳು. ಒಬ್ಬರು ಮಹಾರಾಣಾ ಪ್ರತಾಪ, ಎರಡನೇವರು ಶಿವಾಜಿ ಮಹಾರಾಜರು. ಇವರಿಬ್ಬರು ಇಲ್ಲದೇ ಇದ್ದಿದ್ರೆ ಭಾರತವಾಗಿ ಉಳಿತಾ ಇರಲಿಲ್ಲ. ರಾಣಾ ಸಂಘ ಸುಮಾರು 100 ಯುದ್ಧಗಳನ್ನು ಮಾಡಿರಬಹುದು. ಹಾಗೆ ಅಂತ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸುಳ್ಳೇ ಜಾಸ್ತಿ ಇರೋದ್ರಿಂದ ಮೊಘಲರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತುಗಳನ್ನು ಕೇಳ್ತೀವಿ. ಅವರು ಏನೋ ಕಡಿದು ಕಟ್ಟೆ ಹಾಕಿದ್ರು ಅಂತ. ಅದೆಲ್ಲದೂ ಕೂಡ ಸುಳ್ಳು. ನಮಸ್ಕಾರ. ವಿಶ್ವವಾಣಿ ವಿಡಿಯೋ TV ಸ್ಪೆಷಲ್ ಕಾಲಮ್ಗೆ ಎಲ್ರಿಗೂ ಕೂಡ ಸ್ವಾಗತ, ಪ್ರಣಾಮಗಳು. ನಾನು ಮಂಜುನಾಥ್ ಹಜ್ಜಂಪುರ, ಲೇಖಕ, ಅಂಕಣಕಾರ. ಇವತ್ತಿನ ಒಂದು ವಿಡಿಯೋ ಕಾಲಮ್ನಲ್ಲಿ ರಾಣಾ ಸಂಘ ಬಗ್ಗೆ ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚ್ಕೋಬಹುದು. ಯಾರು ಈ ರಾಣಾ ಸಂಘ? ಇದನ್ನು ಕೂಡ ಗಮನಿಸೋಣ. ಸಿಸೋದಿಯಾ ವಂಶ ಏನಿದೆ, ಇದು ರಜಪೂತರ ವಂಶ. ನಮ್ಮ ದೇಶವನ್ನು, ಭಾರತವನ್ನು ಉಳಿಸಿರೋದರಲ್ಲಿ ಇವತ್ತೇನು ಭಾರತ ಉಳಿದಿದೆ ಅದಕ್ಕೆ ಇಬ್ಬರು ಪ್ರಮುಖ ವ್ಯಕ್ತಿಗಳು. ಒಬ್ಬರು ಮಹಾರಾಣಾ ಪ್ರತಾಪ, ಎರಡನೇವರು ಶಿವಾಜಿ ಮಹಾರಾಜರು. ಇವರಿಬ್ಬರು ಇಲ್ಲದೇ ಇದ್ದಿದ್ರೆ ಭಾರತವಾಗಿ ಉಳಿತಾ ಇರಲಿಲ್ಲ. ಹಾಗೆ ವಿಶೇಷ ಅಂತ ಹೇಳಿದ್ರೆ, ಏನು ಮಹಾರಾಣಾ ಪ್ರತಾಪ ಸಿಂಹರ ಒಂದು ದೊಡ್ಡ ಕೊಡುಗೆ ಇದೆ, ಅದು ಇಡೀ ವಂಶದ ಕೊಡುಗೆ ಕೂಡ ಆಗಿತ್ತದು. ಆ ರೀತಿ ಬಹಳ ದೊಡ್ಡ ಘಟಾನುಘಟಿಗಳು ಆ ವಂಶದಲ್ಲಿ ರಾಜರಾಗಿ ಭಾರತವನ್ನು ಉಳಿಸೋ ಕೆಲಸ ಮಾಡಿದ್ರು. ಮಹಾರಾಣಾ ಪ್ರತಾಪ ಸಿಂಹರ ತಂದೆಯ ತಂದೆ ಈ ರಾಣಾ ಸಂಘ. ಪೂರ್ಣ ಹೆಸರೇನು ಅಂತ ಹೇಳಿದ್ರೆ ಮಹಾರಾಣಾ ಸಂಗ್ರಾಮ ಸಿಂಗ್ ಅಂತ. ಅದು ಸಂಘ ಅಂತ ಆಗಿದೆ, ರಾಣಾ ಸಂಘ ಹಾಗೆ ಅಂತ. 15ನೇ ಶತಮಾನದಲ್ಲಿ ಸುಮಾರು 20 ವರ್ಷ ಮಹಾರಾಣಾ ಆಗಿ ರಾಣಾ ಸಂಘ ಆಳ್ತಾ ಇದ್ದ. ಬಹಳ ದೊಡ್ಡ ವೀರಯೋಧ. ಆಗ ಇಸ್ಲಾಮಿನ ಆಕ್ರಮಣಕಾರಿಗಳ ಆರ್ಭಟ ಇತ್ತು. ಅದನ್ನು ಸಮರ್ಥವಾಗಿ, ಅದ್ಭುತವಾಗಿ ಎದುರಿಸಿದ್ದು ಬಹಳ ದೊಡ್ಡ ಕೊಡುಗೆ. ನಂಬೋದಕ್ಕೆ ಕಷ್ಟ ಆಗುತ್ತೆ. ನಿಜವಾದ ಇತಿಹಾಸದ ದಾಖಲೆಗಳೇ ಹಾಗೆ, ನಂಬೋದೇ ಕಷ್ಟ, ಅಷ್ಟು ಅದ್ಭುತವಾಗಿದೆ. ರಾಣಾ ಸಂಘ ಸುಮಾರು 100 ಯುದ್ಧಗಳನ್ನು ಮಾಡಿರಬಹುದು ಹಾಗೆ ಅಂತ ಇತಿಹಾಸಕಾರರು ಹೇಳ್ತಾರೆ. ಅದರಲ್ಲಿ ಅವನಿಗೆ ಒಂದು ಕೈ ಕೂಡ ಹೋಗಿರುತ್ತೆ. ಅವನ ಮೈ ಮೇಲೆ 80 ಗಾಯಗಳಾಗಿರುತ್ತೆ. ಒಂದು ಕಣ್ಣು ಕೂಡ ಹೋಗಿರುತ್ತೆ. ಎಷ್ಟು ದೊಡ್ಡ ವೀರ ಅಂತ ಹೇಳಿದ್ರೆ, ಆ 100 ಯುದ್ಧಗಳಲ್ಲಿ ಕೂಡ ಅವನು ಸೋತ, ನಿರ್ನಾಮ ಆದ ಅನ್ನೋ ಪ್ರಶ್ನೆನೇ ಇಲ್ಲ. ಆ ರೀತಿ ಅದ್ಭುತವಾದ ಒಂದು ಸೈನ್ಯವನ್ನು ಅವನು ಕಟ್ಟಿದ್ದ. ತನ್ನ ದೇಶವನ್ನು, ಭಾರತವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಪಾಡಿದ. ಇತ್ತೀಚೆಗೆ ಏನಾಯಿತು, ಈ ರಾಣಾ ಸಂಘನೇ ಬಾಬರ್ ಭಾರತಕ್ಕೆ ಬರೋದಕ್ಕೆ ಕಾರಣ. ಹಾಗಾಗಿ ಬಾಬರ್ನ, ಮೊಘಲರನ್ನ ನೀವು ಆಕ್ಷೇಪಣೆ ಮಾಡೋದಕ್ಕೆ, ನೀವು ಟೀಕೆ ಮಾಡೋದಕ್ಕೆ ಏನು ಒಂದು ಆಧಾರ ಅಂತ ಕೆಲವರು ಹೇಳಿದ್ದುಂಟು. ನಮ್ಮ ಭಾರತದ ಸಂಸತ್ತಿನಲ್ಲಿ ಕೂಡ ಇದು ಪ್ರಸ್ತಾಪ ಆದದ್ದುಂಟು. ಯಾಕೆ ಹೀಗಾಗತ್ತೆ ಅಂತ ಹೇಳಿದ್ರೆ, ನಮ್ಮ ಶಾಲಾ ಕಾಲೇಜುಗಳ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸುಳ್ಳುಗಳು, ಅನೃತಗಳು ತುಂಬ ಇವೆ. ಮೊಘಲರು ಈ ದೇಶದಲ್ಲಿ ಒಂದು ಬೆಳವಣಿಗೆ ಕೆಲಸ ಮಾಡಿದ್ರು, ಸಂಗೀತಕ್ಕೆ ಕೊಡುಗೆ ಕೊಟ್ಟರು, ಕೃಷಿಗೆ ಕೊಡುಗೆ ಕೊಟ್ಟರು. ಇವೆಲ್ಲ ಸುಳ್ಳುಗಳಿವೆಲ್ಲ. ನಮ್ಮ ದೇಶದ ಒಂದು ಪರಂಪರೆಯಲ್ಲಿ ಅನೇಕ ಸಾವಿರ ವರ್ಷಗಳ ಕಾಲ, ಕನಿಷ್ಠ 10,000 ವರ್ಷಗಳಿಂದ ಅದ್ಭುತವಾದ ಕೃಷಿ, ಅದ್ಭುತವಾದ ಉದ್ಯಮಗಳು ಇಲ್ಲಿದ್ವು ಹಾಗೆ ಅಂತ. ಅರ್ಥವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿತ್ತು ಹಾಗೆ ಅಂತ. ಸಮುದ್ರದ ಆಚೆ ಕೂಡ ವ್ಯಾಪಾರ ವ್ಯವಹಾರಗಳನ್ನು ಭಾರತೀಯರು ಮಾಡ್ತಾಯಿದ್ರು ಹಾಗೆ ಅಂತ. ಯಾರೋ ಬಂದು ಇದನ್ನು ಇಲ್ಲಿ ಸಂಸ್ಥಾಪನೆ ಮಾಡಿದ್ರು ಅನ್ನೋಂಥದ್ದು ಸುಳ್ಳು. ವಿಶೇಷವಾಗಿ ಇಸ್ಲಾಮಿನ ಆಕ್ರಮಣ ಏನಾಯಿತು, ಅವ್ರು ಬಂದಿದ್ದು ಇಲ್ಲಿ ಲೂಟಿ ಮಾಡೋದಕ್ಕೆ ಮತ್ತು ಅವರ ಮತವನ್ನು ಹರಡೋದಕ್ಕೆ ಮಾತ್ರ ಹಾಗೆ ಅಂತ. ಏನಾಯಿತು, ಬಾಬರ್ ಆಗಲಿ, ಅಕ್ಬರ್ ಆಗಲಿ, ಅವರೆಲ್ಲರೂ ಕೂಡ ಅವರ ಆಸ್ಥಾನದ ಇತಿಹಾಸಕಾರರ ಕೈಯಲ್ಲಿ ಬರೆಸಿದ್ದಾರೆ. ನಾವು ಕೇಳ್ತೀವಿ ಬಾಬರ್ ನಾಮ, ಅಕ್ಬರ್ ನಾಮ,
ಆಮೇಲೆ ಫತಾವಾ-ಇ ಆಲಮ್ಗೀರಿ ಅಂದರೆ ಔರಂಗಜೇಬನ ಒಂದು ಬಿರುದದು. ಈ ಥರ ಬೇಕಾದಷ್ಟು ಗ್ರಂಥಗಳಿದೆ. ಏನಾಯಿತು ಅನ್ನೋದನ್ನು ಅವರೇ ಬರೆದಿದ್ದಾರೆ. ಅವರ ಸಕ್ಸಸ್ ಸ್ಟೋರೀಸ್ ಅಂತ ಯಾವುದನ್ನು ಹೇಳ್ತೀವೋ ಆ ರೀತಿ ಅವರ ವಿಜಯದ ಕಥೆಗಳನ್ನು ಹೇಳಿದ್ದಾರೆ. ಅದನ್ನು ನೋಡಿಬಿಟ್ಟು ಸಾಪೇಕ್ಷವಾಗಿ ನಾವು ತೀರ್ಮಾನ ಮಾಡಬೇಕಾಗತ್ತೆ. ಇರಲಿ, ಬಾಬರ್ ನಾಮಾದಲ್ಲಿ ಏನಾದರೂ ಕೂಡ ಬಾಬರ್ ಏನಾದರೂ ಕೂಡ ರಾಣಾ ಸಂಗನನ್ನು ಕರೆದ ಅಂತ ಹೇಳಿದಾನ? ಇಲ್ಲ. ಇದಕ್ಕೆ ಕೆಲವು ವಿಚಿತ್ರವಾದ ಒಂದು ಸಂಗತಿಗಳಿದೆ. ಯಾರು ಇತಿಹಾಸಕಾರರಲ್ವೋ, ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಪರಿಶ್ರಮ ಇಲ್ವೋ, ಅವರು ಕೆಲವು ಪುಸ್ತಕಗಳನ್ನೆಲ್ಲ ಬರೆದರು. ಅವ್ರದ್ದೇ ಆಡಳಿತ ಇದ್ದಿದ್ದರಿಂದ ಅದನ್ನೇ ಇತಿಹಾಸದ ಪುಸ್ತಕಗಳು ಅಂತ ಜನರಿಗೆ ಕೊಟ್ಟು ಓದಿಸಲಾಯಿತು. ನಿಜವಾದ ಇತಿಹಾಸವನ್ನು ನಾವು ತಿಳ್ಕೋಬೇಕಾಗತ್ತೆ. ಯಾವ ಒಂದು ಭಯಾನಕವಾದ ಒಂದು ಪರಿಸ್ಥಿತಿನಲ್ಲಿ ರಾಣಾ ಸಂಗ ಇದ್ದ ಅಂತ ಹೇಳಿದ್ರೆ, ದೆಹಲಿನಲ್ಲಿ ಲೋಧಿಗಳು ಆಳ್ತಾ ಇದ್ದರು, ಮತ್ತು ಗುಜರಾತಲ್ಲಿ ನವಾಬರು ಆಳ್ತಾ ಇದ್ದರು, ಮತ್ತು ಮಾಳ್ವಾದಲ್ಲಿ ಕೂಡ ನವಾಬರು ಸುಲ್ತಾನರು ಆಳ್ತಾ ಇದ್ದರು. ಈ ಮೂರರ ಮಧ್ಯೆ ಇದ್ದಂತಹ ಈ ರಜಪೂತ್ ರಾಜ ಏನಿದ್ದ, ಅವನು ತನ್ನ ರಾಜ್ಯವನ್ನು ಉಳಿಸ್ಕೋಬೇಕು, ತನ್ನ ದೇಶವನ್ನು ಉಳಿಸ್ಕೋಬೇಕು, ಮುಖ್ಯವಾಗಿ ಸನಾತನ ಧರ್ಮವನ್ನು ಉಳಿಸ್ಬೇಕು, ಆ ರೀತಿ ಕೆಲಸ ಮಾಡ್ದ. ಅದು ಬಹಳ ವಿಶೇಷ. ಅದು ಈ ಮಾಳ್ವಾ, ಗುಜರಾತ್ ಮತ್ತು ದೆಹಲಿಯ ಸುಲ್ತಾನರು ಏನಿದ್ರು, ಅವರು ರಾಣಾ ಸಂಗನ್ನು ಏನೂ ಮಾಡೋಕ್ಕಾಗಲಿಲ್ಲ, ಸೋಲ್ಸೋಕ್ಕಾಗಲಿಲ್ಲ, ನಾಶ ಮಾಡೋದಕ್ಕಾಗಲಿಲ್ಲ. ಇದನ್ನು ಕೂಡ ನಾವು ಗಮನಿಸ್ಬೋದು. ಇದನ್ನು ಡಿಸ್ಕವರಿ ಆಫ್ ಇಂಡಿಯಾ ಮತ್ತು ಗ್ಲಿಮ್ಸಸ್ ಆಫ್ ವರ್ಲ್ಡ್ ಹಿಸ್ಟ್ರಿ ನಮಗೆಲ್ಲ ಗೊತ್ತೇ ಇದೆ. ಇದನ್ನು ಜವಾಹರ್ಲಾಲ್ ನೆಹರು ಬರೆದರು ಹಾಗೆ ಅಂತ. ಅದರಲ್ಲಿ ಕೆಲವು ಅನೃತದ ಅಂಶಗಳಿದೆ. ಅದರಲ್ಲಿ ಇದು ಒಂದು. ಈ ರೀತಿ ರಾಣಾ ಸಂಗ ಅವನ ಆಹ್ವಾನ ಕೊಟ್ಟ, ಅದರ ಮೇರೆಗೆ ಬಾಬರ್ ಬಂದ ಅಂತ. ಅದು ಸುಳ್ಳು, ಅದು ತಪ್ಪು. ಎಲ್ಲೂ ಕೂಡ ಭಾರತೀಯ ಮೂಲದ ದಾಖಲೆಗಳೇನಿದೆ, ಎಲ್ಲೂ ಕೂಡ ಯಾವುದೂ ಕೂಡ ಅದನ್ನು ಒಪ್ಪೋದಿಲ್ಲ. ದಾಖಲೆಗಳಿದನ್ನು ಖಚಿತಪಡಿಸೋದಿಲ್ಲ. ಇದನ್ನು ನಾವು ಗಮನಿಸಬೇಕಾಗತ್ತೆ. ಬಾಬರ್ ನಾಮಾದಲ್ಲಿ ಏನು ಸ್ವತಃ ಬಾಬರ್ ದಾಖಲಿಸಿದನೋ ಅದರಲ್ಲಿ ಒಂದು ಅಂಶ ಗೊತ್ತಾಗುತ್ತೆ. ದೆಹಲಿನ ಆಗ ಲೋಧಿಗಳು ಆಳ್ತಾ ಇದ್ದರು. ಆ ಲೋಧಿ ಏನಿದ್ದ, ಇಬ್ರಾಹಿಂ ಲೋಧಿ, ಅವನ ಬಂಧುಗಳಿದ್ದರು. ಅವರ ಹೆಸರು ದೌಲತ್ ಖಾನ್ ಲೋಧಿ ಮತ್ತು ಆಲಮ್ ಖಾನ್ ಅಂತ. ಅವರು ಇಬ್ರಾಹಿಂ ಲೋಧಿಯ ಬಂಧುಗಳೇ ಆದರೂ ಕೂಡ ಅವರು ಅವನ ವಿರುದ್ಧವಾಗಿ ಮಸಲತ್ತು ಮಾಡ್ತಾಯಿದ್ರು. ಇವರಿಬ್ಬರು ಬಾಬರ್ನ ಸಂಪರ್ಕ ಮಾಡಿದ್ರು, ನೀನು ಬಾ ಹಾಗೆ ಅಂತ. ಅಂದರೆ ದೆಹಲಿಯಲ್ಲಿ ಏನು ಇಬ್ರಾಹಿಂ ಲೋಧಿ ಆಳ್ತಾ ಇದ್ದ, ಅವನ ಒಂದು ನಾಶಕ್ಕೆ ಬಾಬರ್ ಬರಲಿ ಅಂತ ಕರೆದಿದ್ದು ಈ ರೀತಿ ಇಬ್ರಾಹಿಂ ಲೋಧಿಯ ಬಂಧುಗಳು. ಇದನ್ನು ವ್ಯತ್ಯಾಸ ಮಾಡಿ ರಾಣಾ ಸಂಗನೇ ಕರೆದ ಅಂತ ಅನ್ನೋವಂಥದ್ದು ಇತಿಹಾಸಕ್ಕೆ ನಾವು ಬಗೆಯೋ ಅಪಚಾರ ಆಗುತ್ತೆ ಹಾಗೆ ಅಂತ. ಎಲ್ಲ ಕಡೆ ಬಾಬರ್ ಮುಸ್ಲಿಮೇತರರನ್ನು ಕಾಫಿರ್ ಅಂತಲೇ ಸಂಬೋಧನೆ ಮಾಡಿದ್ದಾರೆ. ಕಾಫಿರರ ಬಗ್ಗೆ ಅವನಿಗೆ ಯಾವುದೇ ಒಂದು ಗೌರವ ಇರಲಿಲ್ಲ. ಇದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ಪ್ರಾಸಂಗಿಕವಾಗಿ ಟಿಪ್ಪು ಬಗ್ಗೆ ಕೂಡ ಹೇಳ್ಬೋದು. ಟಿಪ್ಪು ಬಗ್ಗೆ ಕೂಡ ಅನೇಕ ತಪ್ಪು ಕಲ್ಪನೆಗಳಿಂದ ನಾವು ಕೇಳ್ತೀವಿ, ನೋಡ್ತೀವಿ, ಓದ್ತೀವಿ ಹಾಗೆ ಅಂತ. ಆದರೆ ಟಿಪ್ಪು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಿದ್ದು ನಿಜ ಆದರೂ ಕೂಡ ಅವನು ಫ್ರೆಂಚರಿಗೆ ಪತ್ರ ಬರೆದ, ನೀವು ಬನ್ನಿ, ನನಗೆ ಒಂದು ಸಹಕಾರವನ್ನು ಕೊಡಿ, ಇಬ್ಬರು ಸೇರಿ ಬ್ರಿಟಿಷರನ್ನು ನಾಶ ಮಾಡೋಣ ಅಂತ. ಸರಿ, ಅದಾದಮೇಲೆ ಈ ದೇಶವನ್ನು ನಾವಿಬ್ಬರು ಅರ್ಧ ಅರ್ಧ ಹಂಚ್ಕೊಳ್ಳೋಣ. ಯಾರು ಬರೆದಿದ್ದು? ಟಿಪ್ಪು. ಯಾರಿಗೆ? ಫ್ರೆಂಚರಿಗೆ. ಬ್ರಿಟಿಷರನ್ನು ಸೋಲಿಸಿ, ಬ್ರಿಟಿಷರನ್ನು ನಾಶ ಮಾಡಿ, ಬ್ರಿಟಿಷರ ಏನೋ ಒಂದು ವಸಾಹತು ಇತ್ತು, ಆ ಸಾಮ್ರಾಜ್ಯ ಏನಿತ್ತು ಅದನ್ನು ನಾಶ ಮಾಡಿ ನಾನು ನೀವು ಹಂಚ್ಕೊಳ್ಳೋಣ ಅಂತ. ಇದರಲ್ಲಿ ಅವನು ಹೇಗೆ ಸ್ವಾತಂತ್ರ್ಯ ಯೋಧ ಆಗ್ತಾನೆ, ಸ್ವಾತಂತ್ರ್ಯ ವೀರ ಆಗ್ತಾನೆ ಗೊತ್ತಾಗುತ್ತೆ, ಹೇಗೆ ಏನು ಹಾಗೆ ಅಂತ. ಸಾರಾಂಶ ಇಷ್ಟೇ, ರಾಣಾ ಸಂಗ ಬಾಬರ್ನ ಕರೀಲಿಲ್ಲ. ಮತ್ತು ಇಡೀ ವಂಶಸ್ಥರೇನಿದ್ದಾರೆ, ಸಂಗ್ರಾಮ್ ಸಿಂಗ್ ಆಗ್ಬೋದು, ರಾಣಾ ಸಂಗ, ಆಮೇಲೆ ಅವನ ಪೀಳಿಗೆಯ ಹಿರಿಯರ ಯಾರಿದ್ದರು, ಕುಂಭ, ರಾಣಾ ಕುಂಭ. ಇವತ್ತು ಕೂಡ ಬಹಳ ಅದ್ಭುತವಾದ ಒಂದು ಕೋಟೆ ಇದೆ. ಚೀನಾದ ಒಂದು ಗೋಡೆ ಬಗ್ಗೆ
ಚೈನಾ ವಾಲ್ ಬಗ್ಗೆ ತುಂಬ ಹೇಳಿದ್ರು ಕೂಡ ಅದಕ್ಕಿಂತ ಅದ್ಭುತವಾದ್ದು ರಾಣಾ ಕುಂಭ ಕಟ್ಟಿಸಿರೋಂತಹ ಕೋಟೆ ಹಾಗೆ ಅಂತ. ಇವತ್ತು ಕೂಡ ಅದರ ಚಿತ್ರಗಳನ್ನು ನೋಡಿದಾಗ ಆಶ್ಚರ್ಯ ಆಗುತ್ತೆ, ಹೇಗೆ ಇದನ್ನು ಒಂದು ಕೋಟೆಯನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಯಿತು ಹಾಗೆ ಅಂತ. ಇವತ್ತು ಕೂಡ ಸುಮಾರು 6-7 ಶತಮಾನಗಳಾದರೂ ಕೂಡ ಇವತ್ತು ಕೂಡ ಅದ್ಭುತವಾಗಿದೆ ಹಾಗೆ ಅಂತ. ಅವ್ರು ಯಾರೂ ಕೂಡ ಮೊಘಲರಿಗಾಗಲಿ ಈ ರೀತಿ ವಿದೇಶಿ ಆಕ್ರಮಣಕಾರಿಗಳಿಗೆ, ವಸಾಹತುವಾದಿಗಳಿಗೆ ಯಾರೂ ಕೂಡ ಸೋಲಲಿಲ್ಲ. ಯುದ್ಧದಲ್ಲಿ ಸೋತರೂ ಕೂಡ ಅವರು ಶರಣಾಗತರಾಗಲಿಲ್ಲ. ಇಡೀ ಸಿಸೋದಿಯ ವಂಶ ಏನಿದೆ, ಮಹಾರಾಣಾ ಸಂಗ, ಕುಂಭ ಮತ್ತು ಮಹಾರಾಣಾ ಪ್ರತಾಪ ಸಿಂಹ, ಇವ್ರದ್ದು ಬಹಳ ದೊಡ್ಡ ಕೊಡುಗೆ. ಮತ್ತೆ ನಾನು ಹೇಳೋದಾದರೆ, ಇವತ್ತೇನಾದರೂ ಕೂಡ ಭಾರತ ಉಳಿದಿದ್ದರೆ ಅದಕ್ಕೆ ಮುಖ್ಯವಾದ ಕಾರಣ ಮಹಾರಾಣಾ ಪ್ರತಾಪ ಸಿಂಹ ಮತ್ತು ಅವನ ವಂಶಸ್ಥರು, ಅದೇ ರೀತಿ ಶಿವಾಜಿ ಮಹಾರಾಜರು ಮತ್ತು ಅವನ ವಂಶಸ್ಥರು, ಅವರೆಲ್ಲರದ್ದು ಕೂಡ ಬಹಳ ದೊಡ್ಡ ಕೊಡುಗೆ ಇದೆ. ಆದರೆ ನಮ್ಮ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ಸುಳ್ಳೇ ಜಾಸ್ತಿ ಇರೋದರಿಂದ ಮೊಘಲರ ಬಗ್ಗೆ, ಅವ್ರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಮಾತುಗಳನ್ನು ಕೇಳ್ತೀವಿ. ಅವರು ಏನೋ ಕಡಿದು ಕಟ್ಟೆ ಹಾಕಿದ್ರು ಅಂತ. ಅದೆಲ್ಲದೂ ಕೂಡ ಸುಳ್ಳು. ನಿಜವಾದ ಇತಿಹಾಸವನ್ನು ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ನಾವೆಲ್ಲ ತಿಳಿಬೇಕು ಹಾಗೆ ಅಂತ. ನಮಸ್ಕಾರ. ವಿಶ್ವವಾಣಿ TV ಸ್ಪೆಷಲ್ ವಾಹಿನಿಗೆ ತಾವೆಲ್ಲ ಚಂದಾದಾರರಾಗಬೇಕು, ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ. ನಮಸ್ಕಾರ.